ಇದು ಟ್ರಿಗ್ನೋಮೆಟ್ರಿದು ಎಷ್ಟನೇದು 24ನೇ ವಿಡಿಯೋ. ಇಲ್ಲಿ ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಅಂತ ಕೊಟ್ಟವ್ರೆ. ಇದ್ರದ್ದು ಸಿಂಪ್ಲಿಫೈ ಮಾಡಿಬಿಟ್ಟು ಅದ್ರ ವ್ಯಾಲ್ಯೂ ಬರೀಬೇಕು. ಈ ಪ್ರಾಬ್ಲಮ್ಮು ಫಸ್ಟ್ ಈ ಪ್ರಾಬ್ಲಮ್ ತಗೋಬೇಕು. ಏನಂತ ಕೊಟ್ಟವ್ರೆ ಅದರಲ್ಲಿ, ಇಲ್ಲಿ ಎರಡನೇ ಪ್ರಾಬ್ಲಮ್ ಇದು. ಇದರಲ್ಲಿ 2 tan ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ ಅಂತ ಕೊಟ್ಟವ್ರೆ. ಇವಾಗ ಇದೆಲ್ಲನೂ ಕಂಡುಹಿಡಿಬೇಕು ಅಂದರೆ ಒಂದೊಂದ್ರದ್ದು ವ್ಯಾಲ್ಯೂ ಗೊತ್ತಿರಬೇಕು. tan 45 ಡಿಗ್ರಿ, ಕಾಸ್ 30 ಡಿಗ್ರಿ ಮತ್ತು ಸೈನ್ 60 ಡಿಗ್ರಿದು. ಇವಾಗ 2 ಟೈಮ್ಸ್ ಆಫ್ tan 45 ಡಿಗ್ರಿ ಎಷ್ಟು ಅಂತ ಕಂಡುಹಿಡಿಬೇಕು. tan 0 ಡಿಗ್ರಿ ಎಷ್ಟು 0, tan 30 ಡಿಗ್ರಿ 1/√3, tan 45 ಡಿಗ್ರಿಗೆ 1 ಅದು. ಟ್ಯಾನು 0ಇಂದ 1 ತನಕ ಹೋಗಿ ಆಮೇಲೆ ಮತ್ತೆ ಇನ್ಫಿನಿಟಿ ತನಕ ಹೋಯ್ತದೆ. 45 ಆದಮೇಲಿಂದ 90 ತನಕ. ಅಲ್ಲಿಗ tan 45 ಡಿಗ್ರಿ ಅಂದರೆ 1, ಅದು ಸ್ಕ್ವೇರ್ ಹಂಗೆ ಉಳೀತು, 1 ಸ್ಕ್ವೇರು ಪ್ಲಸ್ ಕಾಸ್ 30 ಡಿಗ್ರಿ. ಕಾಸ್ 30 ಡಿಗ್ರಿಗೆ ಎಷ್ಟು ಅಂದರೆ ಎಷ್ಟು, ಕಾಸ್ 0 ಡಿಗ್ರಿ ಅಂದರೆ 1, ಕಾಸಲ್ಲಿ ಮೇಲಿಂದ ಕೆಳಗೆ ಹೋಗೋದು. ಕಾಸ್ 30 ಡಿಗ್ರಿಗೆ √3/2 ಹೋಲ್ ಸ್ಕ್ವೇರು ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ. ಈ ಸೈನ್ ಸ್ಕ್ವೇರ್ 60 ಡಿಗ್ರಿ ಅಂದರೆ ಸೈನ್ 60 ಡಿಗ್ರಿ ಅಂದರೆ ಎಷ್ಟು, √3/2. ಇದು 0ಇಂದ ಹೋಗಬೇಕು. ಸೈನ್ 0ಗೆ 0, ಸೈನ್ 30ಕ್ಕೆ ಹಾಫು, ಸೈನ್ 45ಕ್ಕೆ 1/√2, ಸೈನ್ 60ಕ್ಕೆ √3/2. √3/2 ಹೋಲ್ ಸ್ಕ್ವೇರ್ ಹಂಗೆ ಉಳಿದಿರ್ತದೆ. ಇದರಲ್ಲೂ ಅದೇ ಥರ, ಇದರಲ್ಲೂ ಅದೇ ಥರ. 1 ಸ್ಕ್ವೇರ್ ಅಂದರೆ ಒಂದೊಂದ್ಲಿ 1, ಅಲ್ಲಿಗೆ 2 ಟೈಮ್ಸ್ ಆಫ್ 1 ಪ್ಲಸ್ ಇದು ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗಿ 3 ಉಳೀತದ. ಮೇಲೆ ಸ್ಕ್ವೇರ್ ಮಾಡಬೇಕು, ಕೆಳಗಡೆನೂ ಸ್ಕ್ವೇರ್ ಮಾಡಬೇಕು. √3 ಸ್ಕ್ವೇರ್ಗೆ 3 ಉಳೀತು, ಕೆಳಗಡೆ 2 4 ಮೈನಸ್ ಇಲ್ಲೂ ಸ್ಕ್ವೇರ್ ಹೋಗಿ √3 ಸ್ಕ್ವೇರು ಕ್ಯಾನ್ಸಲ್ ಆಗಿ 3 ಉಳಿದು ಕೆಳಗಡೆ 2 4 ಉಳೀತದ. ಈ +3/4 -3/4 ಕ್ಯಾನ್ಸಲ್ ಆಗಿ 2 2. ಆ ಪ್ರಾಬ್ಲಮ್ದು ಪೂರ್ತಿ ಉತ್ತರ 2. ಇವಾಗ ಈ ಪ್ರಾಬ್ಲಮ್ ತಗೋಬೇಕು. ಮೂರನೇ ಪ್ರಾಬ್ಲಮಲ್ಲಿ ಏನು, ಇದು ಕಾಸ್ 45 ಡಿಗ್ರಿ, ಇಲ್ಲಿ ಬರೀಬೇಕಿದನ್ನು, ಕಾಸ್ 45 ಡಿಗ್ರಿ ಡಿವೈಡೆಡ್ ಬೈ ಇದು ಏನಂತ ಕೊಟ್ಟವ್ರೆ, ಸೀಕೆಂಟ್ 30 ಪ್ಲಸ್ ಕೊಸಿಕೆಂಟ್ 30. ಸೀಕೆಂಟ್ 30 ಡಿಗ್ರಿ ಪ್ಲಸ್ ಕೊಸಿಕೆಂಟ್ 30 ಡಿಗ್ರಿ. ಈಗ ಸೀಕೆಂಟ್ ಕೊಸಿಕೆಂಟ್ ಹೆಂಗೆ ಮಾಡೋದು ಅದನ್ನು ಹೇಳ್ತೀನಿ ಇವಾಗ. ಕಾಸ್ 45 ಡಿಗ್ರಿ ಅಂದರೆ ಎಷ್ಟು, ಫಸ್ಟ್ ಅದನ್ನು ತಗೋಬೇಕು. ಕಾಸ್ 45 ಅಂದರೆ ಕಾಸ್ 0 ಡಿಗ್ರಿ 1, ಕಾಸ್ 30 ಡಿಗ್ರಿ √3/2, ಕಾಸ್ 45 ಅಂದರೆ 1/√2. ಸೀಕೆಂಟ್ 30ಕ್ಕೆ ಕಾಸ್ 30 ಮಾಡ್ಕೋಬೇಕು ಫಸ್ಟು. ಕಾಸ್ 0 ಡಿಗ್ರಿ 1, ಕಾಸ್ 30 ಡಿಗ್ರಿಗೆ √3/2. √3/2ನ ಮೇಲೆ ಕೆಳಗೆ ಮಾಡಿದ್ರೆ ಏನಾಯ್ತದೆ, ಇವಾಗ ಅಪ್ಸೈಡ್ ಡೌನ್ ಮಾಡಿದ್ರೆ ರೆಸಿಪ್ರೋಕಲ್ ಅಂತಾರೆ ಅದನ್ನು. 2/√3 ಆಯ್ತದೆ. ಅದು ಸೀಕೆಂಟ್ 30 ಡಿಗ್ರಿ 2/√3 ಪ್ಲಸ್ ಕೊಸಿಕೆಂಟ್ 30 ಅಂದರೆ ಸೈನ್ ಕಂಡುಹಿಡಿಬೇಕು. ಸೈನ್ 30 ಅಂದರೆ ಎಷ್ಟು, ಸೈನ್ 0 ಡಿಗ್ರಿ 0, ಸೈನ್ 30ಕ್ಕೆ ಹಾಫ್ನ ಮೇಲೆ ಕೆಳಗೆ ಮಾಡಿದ್ರೆ 1/2 ಇರೋದು 2/1, ಅಲ್ಲಿಗೆ 2 ಅಂತ ಆದರೂ ಲೆಕ್ಕ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಬೇಕಿಲ್ಲಿ. ಮೇಲ್ಗಡೆ ಅಷ್ಟೇ ಉಳೀತು 1/√2, ಕೆಳಗಡೆ √3ನ ಡಿನಾಮಿನೇಟ್ರ್ ತಗೊಂಡ್ರೆ, √3ನ ಡಿನಾಮಿನೇಟ್ರ್ ತಗೊಂಡಾಗ ಎಷ್ಟು ಉಳೀತು, ಅಲ್ಲಿ 2 ಉಳೀತು ಪ್ಲಸ್ ಇದು 2/1 ಇತ್ತು. ಹಂಗಾಗಿ ಇದು √3 ಕೆಳಗಡೆ ಬರುವಾಗ √3ರಿಂದ ಮಲ್ಟಿಪ್ಲೈ ಆಗಬೇಕಾಯ್ತದ. ಯಾವ ಥರ, 2 ಟೈಮ್ಸ್ ಆಫ್ √3 ಅಂತ ಅದಾಯಿತು. ಇವಾಗ ಮೇಲ್ಗಡೆ ನ್ಯೂಮರೇಟ್ರಲ್ಲಿ ಡಿನಾಮಿನೇಟ್ರ್ ಇರೋದು ಡಿನಾಮಿನೇಟ್ರಿಗೆ ಬರ್ತದೆ, ಡಿನಾಮಿನೇಟ್ರ್ ಇರೋದು ನ್ಯೂಮರೇಟ್ರಿಗೆ ಹೋಯ್ತದ. ಅಲ್ಲಿಗೆ ಈ √3 ಮೇಲೆ ಹೋಯ್ತದ, ಅಲ್ಲಿರೋದು ಮೇಲ್ಗಡೆ ಪ್ರೆಸ್ ಆಗಿ ಕೆಳಗಡೆ ಬರ್ತದೆ ಡಿನಾಮಿನೇಟ್ರಿಗೆ. 2√2, 2 ಪ್ಲಸ್ 2√3 ಅಂತ. ಇವಾಗ ಇದು ಸಿಂಪ್ಲಿಫೈ ಮಾಡಾದ್ಮೇಲೆ ಎಷ್ಟು, √3 ಇದು 2√2, ಅದು √3/2√2 ಪ್ಲಸ್ √2 ಟೈಮ್ಸ್ ಆಫ್ √3 ಅಂದರೆ √6. ರೂಟ್ ಒಳಗಡೆ ಇರೋದು ಮಾತ್ರ ಗುಣಿಸೋದಾಯ್ತದೆ, 2√6. ಇದು ಪೂರ್ತಿ ಉತ್ತರ. ಬಾಯ್.